ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪಾರ್ಟ್ ಬೈ ಅರುಣ್ ಐಸ್ ಕ್ರೀಮ್ ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಕಾರ್ಯಕ್ರಮಕ್ಕೆ ನನ್ನೆಲ್ಲ ಪ್ರೀತಿಯ ಅತ್ತೆ ಮಕ್ಕಳಿಗೂ ಸ್ವಾಗತ, ಶುಭ ಸ್ವಾಗತ. ಇದೇನು ಪ್ರತಿ ವೀಕೆಂಡ್ 7:30 ಆಗ್ತಿದ ಹಾಗೆ ಪುಟ್ಪುಟಾಣಿ ಮಕ್ಳನ್ನೆಲ್ಲ ಕರ್ಕೊಂಡು ನನ್ನಮ್ಮ ಸೂಪರ್ ಸ್ಟಾರ್ ಶೋನ ಶುರು ಮಾಡ್ತಿದ್ದಿದ್ ನಾನು ಇವತ್ತು ಗಿಚ್ಚಿ ಗಿಲಿಗಿಲಿ ಶೋನ ಹೋಸ್ಟ್ ಮಾಡ್ತಾ ಇದ್ದಾಳಲ್ಲ ಅಂತ ಎಲ್ರು ಸಿಕ್ಕಾಪಡೆ ತಲೆ ಹುಳ ಬಿಟ್ಕೊಂಡಿರ್ತೀರಲ್ವಾ? ಅದೇನಿಲ್ಲ, ನಮ್ಮೆಲ್ಲ ಮಕ್ಕಳು ಎಕ್ಸಾಮ್ ಮುಗಿಸಿ ಬೇಸಿಗೆ ರಜಕ್ಕೆ ಅಕ್ಕ ಎಲ್ಲಾದ್ರೂ ಎಂಟರ್ಟೈನ್ಮೆಂಟ್ ಟ್ರಿಪ್ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ರು. ಇಲ್ಲೋ ನಮ್ಮ ಕಿರುತೆರೆಯಲ್ಲಿ ಎಂಟರ್ಟೈನ್ಮೆಂಟ್ ಗೆ ಇನ್ನೊಂದ್ ಹೆಸರು ಅಂದ್ರೆ ಈ ನಮ್ಮ ಗಿಚ್ಚಿ ಗಿಲಿಗಿಲಿ. ಅದಕ್ಕೇನೆ ತುಂಬಾ ಖರ್ಚು ಮಾಡ್ಕೊಂಡು ಎಲ್ಲೆಲ್ಲೋ ಹೋಗದ್ ಯಾಕೆ, ಲೋ ಬಜೆಟ್ ಅಲ್ಲಿ ಎಂಟರ್ಟೈನ್ಮೆಂಟ್ ಟ್ರಿಪ್ ನ ಹೈಯಾಗಿ ಮುಗಿಸ್ಕೊಂಡ್ ಬರೋಣ ಅಂತ ಇವತ್ತು ನಮ್ಮೆಲ್ಲ ಮಕ್ಕಳನ್ನ ಕರ್ಕೊಂಡು ಈ ನಮ್ಮ ಎಂಟರ್ಟೈನ್ಮೆಂಟ್ ಪಾರ್ಕ್ ಗೆ ಬಂದಾಗಿದೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದ್ದೀನಿ. ಇದು ಎಂಟರ್ಟೈನ್ಮೆಂಟ್ ನ ಡಬಲ್ ಡೋಸ್ ನನ್ನ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿ ಗಿಲಿಗಿಲಿಯ ಮಹಾಮಿಲನ. ಇನ್ನು ಇವತ್ತಿನ ಎಂಟರ್ಟೈನ್ಮೆಂಟ್ ಟ್ರಿಪ್ ಗೆ ನಮ್ಮೆಲ್ಲ ಅಮ್ಮಂದ್ರು ಫುಲ್ ಜೋಶ್ ಅಲ್ಲಿ ನಮ್ಮ ಗಿಚ್ಚಿ ಗಿಲಿಗಿಲಿ ಎಂಟರ್ಟೈನರ್ಸ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಆಲ್ ಮಮ್ಮೀಸ್ ಅಂಡ್ ಎಂಟರ್ಟೈನರ್ಸ್, ವೆಲ್ಕಮ್ ಟು ಮಹಾಮಿಲನ. ಇವತ್ತಿನ ಮಹಾಮಿಲನಕ್ಕೆ ನಮ್ಮ ಎಂಟರ್ಟೈನರ್ಸ್ ಮಮ್ಮೀಸ್ ಫುಲ್ ಜೋಶ್ ಅಲ್ಲಿ ಬಂದಾಗಿದೆ. ಈಗ ಈ ನಮ್ಮ ಎಂಟರ್ಟೈನ್ಮೆಂಟ್ ಟ್ರಿಪ್ ಗೆ ನಮ್ಮ ಮುದ್ದಾದ ಪುಟಾಣಿಗಳನ್ನ ಬರಮಾಡ್ಕೊಳ್ಳುವಂತ ಸಮಯ. ಲೆಟ್ಸ್ ವೆಲ್ಕಮ್ all cute putanis on stage. ಹಾಯ್, ಎಲ್ರಿಗೂ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ತರ್ಲೆ ಮಕ್ಕಳ ಅಮ್ಮಂದಿರ ದರ್ಬಾರ್ ಭೀಮಾ ಜ್ಯುವೆಲರ್ಸ್ ಹಾಗೂ ಸರ್ಫ್ ಎಕ್ಸೆಲ್ ಮ್ಯಾಜಿಕ್ ಪ್ರೆಸೆಂಟ್ಸ್ ನನ್ನ ಸೂಪರ್ ಸ್ಟಾರ್ ಸೀಸನ್ 3. ಸ್ಪೆಷಲ್ ಪಾರ್ಟ್ನರ್ಸ್ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಹಾಗೂ ಸ್ವಸ್ತಿಕ್ ತುಪ್ಪ, ಗುಡ್ನೆಸ್ ಪಾರ್ಟ್ನರ್ ಡೈರಿ ಡೇ ಐಸ್ ಕ್ರೀಮ್. ಕಾರ್ಯಕ್ರಮಕ್ಕೆ ನಿಮ್ಸಿರಲ್ಲ ಅಲ್ಲ, ಮಕ್ಳು ಬರ್ತಾರೆ ಅಂತ ಅನ್ಕೊಂಡೆ, ಜೊತೆಗೆ ತರ್ಲೆ ನನ್ ಮಗನು ಬಂದ್ಬಿಟ್ರಲ್ಲ ಎಂಟ್ರಿ ಕೊಟ್ಕೊಂಡು. ವಾಟ್ ಇಸ್ ದಿಸ್ ಸರ್ಪ್ರೈಸ್? ನಾನ್ ಯಾವತ್ತು ಮುಗ್ಧ ಮನಸ್ಸಿನ ಚಿಕ್ಕ ಹುಡುಗ. ಹೊಡಿರೋ ಹೊಡಿರೋ ಇಷ್ಟು ದಿನ ನಾನು ಈ ಮಕ್ಕಳನ್ನ ನಿಭಾಯಿಸಿ ಸಾಕಾಗಿದೆ. ಇವತ್ತಿನ ಈ ಮಹಾ ಮಿಲನದಲ್ಲಿ ಈ ಮಕ್ಕಳು ನಿಮ್ದು, ಆ ಮಕ್ಕಳು ನಂದು. ಮಕ್ಕಳ ಎಲ್ಲರೂ ಸುಸ್ತು ಮಾಡ್ಕೊಂಡ್ ಬನ್ನಿ. ಇವತ್ತು ನಿರಂಜನ್ ಮಾಮ ನಿಮ್ಮನ್ನ ನೋಡ್ಕೊಳ್ತಾರೆ, ಆರಾಮಾಗಿ ಹೋಗಿ ಕೂತ್ಕೊಳ್ಳಿ. ನಾನ್ ಸುಸ್ಸು ಮಾಡಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್ ಕಣ ನಿರಂಜನ್. ನಮ್ಮ ಮಕ್ಕಳೆಲ್ಲ ನಿಮ್ಮ ಎಂಟರ್ಟೈನ್ಮೆಂಟ್ ಸ್ಪಾಟ್ ಗೆ ಪಾರ್ಕ್ ಗೆ ಬಂದಾಗಿದೆ. ಖಂಡಿತವಾಗ್ಲು ನಿಮ್ ಮಕ್ಳು ಇವತ್ತು ಸಮ್ಮರ್ ಕ್ಯಾಂಪ್ ಬಂದಿದ್ದಾರೆ. ಫುಲ್ ಮಜಾ ಮಾಡಿ ಕಳ್ಸೋದು ನಮ್ಮ ಜವಾಬ್ದಾರಿ. ಏನಂತೀರಪ್ಪ? ಹಾಗಿದ್ರೆ ಇನ್ಯಾಕ್ ತಡ, ನಮ್ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಎಕ್ಸಾಕ್ಟ್ಲಿ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ಜೊತೆಗೆ ನನ್ನಮ್ಮ ಸೂಪರ್ ಸ್ಟಾರ್ ನ ಮುದ್ದು ಶ್ರೀಕೃಷ್ಣನ ಮುದ್ದಿನ ಅಮ್ಮ ತಾರಮ್ಮ
ಹಾಗೂ ನಂದನ ಬೇಬಿಯ ಚಂದದ ಅಮ್ಮ ಆನು ಪ್ರಭಾಕರ್ ಮುಖರ್ಜಿ ಆನ್ ಸ್ಟೇಜ್. Superstar, superstar, Nanama superstar, Nanama superstar, Nanama superstar, 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 Nanama superstar, Nanama superstar, Nanama superstar. ಆಹಾ, ಏನ್ ಚೆನ್ನಾಗಿದೆ ಇವತ್ತು ವೇದಿಕೆ. ಶ್ರುತಿ ಮ್ಯಾಮ್, ಸಾಧು ಸರ್, ಕೋಮಲ್ ಸರ್, ಇವತ್ತು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದಿದ್ದೀವಿ. ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶ್ರುತಿ ಮ್ಯಾಮ್, ಇವತ್ತು ಮಕ್ಕಳು ತರ್ಲೇನ್ ಮಕ್ಕಳು ಇಬ್ರು ಮತ್ತೆ ಒಂದಾಗಿದ್ದಾರೆ. ಮಹಾಮಿಲನ 2.0 ಅಂದ್ರೆ ತಪ್ಪಾಗಲ್ಲ. ಇವತ್ ಏನ್ ಆಸೆಗಳು ಇಟ್ಕೊಂಡ್ ಬಂದಿದ್ದೀರಾ? ಒಂಥರ ಯಾವಾಗ್ಲೂ ನನಗೆ ಖುಷಿ ಆಗೋದು ಮಹಾಮೇಲನಾಗ ಏನ್ ಗೊತ್ತಾ, ನಮ್ಮ ಮನೆಗೆ ನೆಂಟರುಗಳು ಬಂದಾಗ. ಇವತ್ತು ಗಿಚ್ಚಿ ಗಿಲಿಗಿಲಿ ಮಹಾಮಿಲನ ಮಾತ್ರ ಅಲ್ಲ, ಇದು ನಗುವಿನ ಹಬ್ಬ ಇವತ್ತು. ಆ ಹಬ್ಬಕ್ಕೆ ನೀವೆಲ್ಲ ಅತಿಥಿಯಾಗಿ ಬಂದಿದ್ದೀರಿ. ಅತಿಥಿ ದೇವೋ ಭವ, ಸುಸ್ವಾಗತ ನಿಮ್ಮೆಲ್ಲ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್, ಥ್ಯಾಂಕ್ ಯು. ಇವತ್ತಿನ ನಮ್ಮ ಗಿಚ್ಚಿ ಗಿಲಿಗಿಲಿಗೆ ನಮ್ಮ ಮುದ್ದು ಮಕ್ಕಳು ಬಂದಾಗಿದೆ. ಜೊತೆಗೆ ನನ್ನಮ್ಮ ಸೂಪರ್ ಸ್ಟಾರ್ ನ ಎಲ್ಲ ಕ್ಯೂಟ್ ಜಜಸ್ ಕೂಡ ಬಂದಾಗಿದೆ. ಹಾಗಾದ್ರೆ ಈ ನಮ್ಮ ಮುದ್ದು ಮಕ್ಕಳ ಜೊತೆ ನಮ್ಮ ತರಲೆ ನನ್ನ ಮಕ್ಕಳ ಎಂಟರ್ಟೈನ್ಮೆಂಟ್ ನ ನಾವೀಗ ಶುರು ಮಾಡ್ತಾ ಇದೀವಿ. ಶುರು ಮಾಡೋಣ. ಇದು ಮುದ್ದು ಮಕ್ಕಳ ಹಾಗೂ ತರಲೆ ನನ್ನ ಮಕ್ಕಳ ಎಂಟರ್ಟೈನ್ಮೆಂಟ್ ನ ಡಬಲ್ ಡೋಸ್, ನನ್ನಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿ ಗಿಲಿಗಿಲಿಯ ಮಹಾಮಿಲನ. ಇವತ್ತಿನ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಮೊದಲ ಪರ್ಫಾರ್ಮೆನ್ಸ್ ಶುರು ಮಾಡೋಣ. ಈ ವಾರ ಅಂತೂ ಇಡೀ ದೇಶದಲ್ಲಿ ರಾಮನವಮಿಯನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಈಗ ಅದೇ ರೀತಿ ಈ ವೇದಿಕೆ ಮೇಲೆ ರಾಮ ಭಕ್ತ ಹನುಮನ ಪರ್ಫಾರ್ಮೆನ್ಸ್ ನೋಡಿದ್ರೆ ಹೇಗಿರುತ್ತೆ ನಿರಂಜನ್? ಅದ್ಭುತವಾಗಿರುತ್ತೆ. ಸೊ ಈ ಹನುಮನ ಪರ್ಫಾರ್ಮೆನ್ಸ್ ನ ವೇದಿಕೆ ಮೇಲೆ ಮಾಡೋದಕ್ಕೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ವಿಯಾನ್ ಶಿಲ್ಪಾ ಹಾಗೂ ಶರವ್ ಮಾನಸ. ನಾ ನಿಮ್ಮನೆ ಕೆಲಸ್ತವನು ಮೇಡಮ್, ಕೆಲಸ್ತವನು. ಅಮರೇ ಅಮರೇ ಕೊಬ್ರಿ ಹಾ ತುರಿಲ್ಲ. ಬಾಬಾ ಯಾವಾಗ ಬಂದೆ ನೀನು? ಅಯ್ಯೋ ಅಮರೇ, ನಾನು ಕಟ್ಕೊಂಡಿರೋ ಹೆಂಡತಿ ಬಿಟ್ಟು ಇಲ್ಲಿ ಓಡೋಡ್ ಬರ್ತೀನಿ ಅಂದ್ರೆ ನಿಮ್ ಮೇಲೆ ಎಷ್ಟು ಕಾಳಜಿ ಐತೆ ಅಂತ ನೀವೇ ತಿಳ್ಕೊಳ್ಳಿ. ಹುಯ್ ಬಾಬಾ ಅಂದ್ರೆ ನಾನು ನಿನ್ನ ಹೆಂಡತಿಗೆ ತರ ಅಂತ ಹೇಳ್ತಾ ಇದೀಯ ನೀನು? ಯಾವ ಬಾಯ್ಲ್ ಹೇಳಕ್ಕಾಯ್ತದೆ? ಹಂಗೇನಾರು ಹೇಳ್ತು ಅಂದ್ರೆ ನಾನು ನಾಲ್ಗೆ ನಾಯಿ ಕಿತ್ಕೊಂಡೋಗಿ ಕಬಾಬ್ ಮಾಡ್ಕೊಂಡು ತಿನ್ಕೊಬಿಡ್ಲಿ. ಇರ್ಲಿ ಇರ್ಲಿ, ದುಬೈಲಿ ನಿಮ್ ಗಂಡ ಏನ್ ಕೆಲಸ ಮಾಡ್ತಾನೆ ಅಂತ ನೀವ್ ಹೇಳಲ್ವಲ್ಲ ನೀವು? ಈ ಬಂಗಾರಗೆ ತಿಕ್ಬಿಟ್ಟಿ 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 ಬೆಳ್ಳಿ ಮಾಡ್ತಾರೆ. ಈ ಬೆಳ್ಳಿಗೆ ತಿಕ್ಬಿಟ್ಟಿ 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 ತಗಡು ಮಾಡ್ತಾರೆ. ತಗಡಿಗೆ ತಿಕ್ಬಿಟ್ಟಿ 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 ಸ್ಟೀಲ್ ಮಾಡ್ತಾರೆ. ಸ್ಟೀಲ್ಗೆ ತಿಕ್ಬಿಟ್ಟಿ ತಿಕ್ಬಿಟ್ಟಿ ಅಂತ ಸಾಮಾನ ಮಾಡೋಣ. क्या कर दिया तू? क्या है? ನೀವು ಯಜಮಾನ್ರು ನೆನ್ಸ್ಕೊಂಡು ಗೋಳ ಅಂತ ಹೇಳ್ತಿದ್ರಲ್ಲ, ನಾನು ಸಮಾಧಾನ ಮಾಡೋಣ ತಪ್ಕಂದೆ. ಕೊಬ್ರಿ ತುರಿಲ್ಲ. ಹುಯ್ ಬಾಬಾ ಸರಿ ಸರಿ, ಕ್ಲೀನ್ ಆಗಿ ಕೆಲಸ ಮಾಡು. ಒಂದು ನಿಮಿಷ ಟಿವಿಗೆ ಹಾಕು. ಟಿವಿ? ಅಯ್ಯೋ ಒಳಗ್ ಬನ್ನಿ ಹೋಗೋಣ. ಯಾವ ದೇಶಕ್ಕೆ ಹೋಗಿದ್ಯಾ? ದುಬೈ ದುಬೈ ದುಬೈಗೆ ಹೋದ್ರು ಬಕೆಟ್ ಇಟ್ಕೊಳ್ಳೋದ್ ಬಿಟ್ಟಿಲ್ವಾ? ನಾನು ಹೇಳ್ದೆ ಹೋಗೋಗಿ ಬಕೆಟ್ ಬೇಡ ಅಂತ.
ಆದ್ರೂ ಕೊಟ್ಟು ಕಳ್ಸವ್ರು ಏನ್ ಮಾಡೋದು? ಬೇಕಾಗುತ್ತೆ ಹೊಟ್ಟೆ ಹಾಲ್ ಕರಿ. ಕರಿತೀನಿ. ಈ ಊರಲ್ಲಿ ಕೆಲಸ ಇಲ್ಲದೆ ಅಲಿತಾ ಇದ್ದೆ. ಕ್ಯಾಮಲ್ ವಾಷಿಂಗ್ ಅಂದ್ರು. ಕ್ಯಾಮಲ್ ವಾಷಿಂಗ್ ಅಂದ್ರೆ ಒಂಟೆ ತೊಳೆಯೋದು ಅಂತ ಇವಾಗ ಗೊತ್ತಾಯ್ತು ನನಗೆ. ತೊಳಿತಾ ಇದ್ದೀನಿ ಬೇಡ. ಬ್ರಷ್ ಒಂಟೆ ತೊಳೆಯೋದಲ್ಲ, ಬಾತ್ರೂಮ್ ತೊಳೆಯೋದು ಅಂತ. ಅಲ್ಲ ಕಡೆ ಟೂತ್ ಬ್ರಷ್. ಅಲ್ಲ ಸರ್, ದುಬೈಲಿ ಇದೆಲ್ಲ ಕಾಮನ್ ಇದು. ಹೌದಾ? ಹೌದೌದು, ಇದ್ರಲ್ಲೇ ಒಂಟೆ ತೊಳೆಯೋದು. ಬೇಡ, ಅಲ್ಲೂ ತಿಕ್ಕೊಂಡು. ಸರ್ ತಿಕ್ಕಿ ಬೇಜಾರಾಗ್ಬಿಟ್ಟದೆ ಸರ್. ಬರೀ ಒಂಟೆ ತೊಳಿ ಮಾಡ್ಕೋ ಇದೇ ಸರ್ ಆಗೋಯ್ತು ಸರ್. ತೊಳೆದು ನಾನು ಹೆಂಡತಿಗೆ ಫೋನ್ ಮಾಡೋದೇ ಮರ್ತ್ಬಿಟ್ಟೆ. ನನ್ನನ್ನು ಬಿಟ್ಬಿಟ್ಟು ಒಂಟಿಯಾಗಿ ಹಂಗವಳೋ ಏನೋ. ನೀವ್ ಒಂಟೆ ಜೊತೆ ಇರ್ಬೇಕಾದ್ರೆ ಅವಳು ಒಂಟಿಯಾಗಿರ್ಬಾರ್ದ? ಸೋಮಕೇರಿ ಮೇಡಮ್, ಅವಳು ನನ್ನೇ ನೆನ್ಸ್ಕೊಂಡ್ ಕೂತಿರ್ತಾಳೆ. Dubai call. ಅಲ್ಲ ಹೋಯ್ಜಿ 2 ದಿನ ಹೋಗ್ಯಾ, 2 ದಿನ ಆಯ್ತು. ಅಯ್ಯೋ. ಫೋನ್ಗೆ ಮಾಡಿಲ್ಲ, ಯಾಕೆ ಮಾಡಿಲ್ಲ? MNC ಕಂಪ್ನಿ ಅಲ್ವಾ, ಎಲ್ಲ ನಾನೇ ಕರಿಬೇಕು ಇಲ್ಲಿ. ಆ? ಎಂಪ್ಲಾಯ್ಗಳನ್ನ ಕರೆದು ಮೀಟಿಂಗ್ ಮಾಡ್ಬೇಕು ಅಂದೆ. ಹೌದು. ಹಾ. ಬಂಗಾರಗೆ ಎಲ್ಲ ಚೆನ್ನಾಗಿ ತಿಕ್ತಾ ಇದ್ದೀರಾ? ಬಂಗಾರನ ಚೆನ್ನಾಗಿ ತಿಕ್ಕಿ ಪಳಪಳ ಅಂತ ಒಳ್ಳೆಯಾಗಿ ಮಾಡ್ತಾ ಇದೀನಿ. ಹೋಯ್ಜಿ, ಹಾ. ಬಂಗಾರ ತಿಕ್ಬೇಕಾದ್ರೆ ಹಾ. ಪೀಸ್ ಉದ್ರತ್ತೆ ಅಲ್ಲ, ನಂಗೊಂದ್ ಕವರಲ್ಲಿ ಹಾಕೊಂಡು ತಗೊಂಡ್ ಬನ್ನಿ. ಅಯ್ಯೋ ನಿನ್ನಲೇ, ಇಷ್ಟೊತ್ತಿನ ರಾತ್ರಿ ಅವ್ನು ಏನೇ ಮಾಡ್ತಾವನಲ್ಲಿ. ಕೊಡವನಿ ಫೋನ. ಕೊಬ್ರಿ ತುರಿಬೇಕಾ? ಓಯ್ ಬಾಬಾ, ನಿಮ್ದು ಅಣ್ಣ ಕಾಲ್ ಮಾಡಿದ್ದಾರೆ. ಹೇಳ ಹೇಳೋಣ. ಯಜಮಾನ್ರಿ ನೀವಾ? ನೆನ್ನೆ ಹಾಲ್ನವ್ನ್ ಫೋನ್ ಮಾಡ್ತೀನಿ ಅಂದಿದ್ದ, ಅವ್ನು ಅನ್ಕೋಬಿಟ್ಟೆ. ಹಾಲ್ ಮಾರೋ ನಲಕನ ಓನರು ಇಷ್ಟೊತ್ತಿನ ರಾತ್ರಿ ನನ್ನ ಮನೇಲಿ ಹಾಕೋಯ್ತೀಯಾ? ನೀವೇ ಹೋಗ್ಬೇಕಾದ್ರೆ ಹೇಳ್ನಿಲ್ವಾ? ನನ್ನ ಹೆಂಡತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ. ಅಯ್ಯೋ ಕಿತ್ತೋತ್ ನನ್ ಮಗನೇ, ನಾನ್ ಅಲ್ಲಿಗೆ ಬಂದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕತ್ತೀನಿ ಅಂದಿತ್ತು ನನಗೆ. ಅಯ್ಯೋ ನಿಮ್ ಕಣ್ಣೇ ಇಲ್ಲ, ಎಲ್ಲ ಒಳಗೆ ಕೊಟ್ಟವ, ಎಲ್ಲಿ ನೋಡ್ಕೊಂಡಿರೋ? ಕೊಡವನಿ ಫೋನ. ಅಮರಿ ತಗೊಳ್ಳಿ. ಬಾಲಾಜಿ, ಚಿನ್ನ ಊಟ ಮಾಡ್ದ? ಹೂ ಮಾಡ್ದೆ. ಆ ಕೆಲಸ ₹100 ಕೊಡು. 1 ನಿಮಿಷ ಕೊಟ್ಟೆಜಿ. ಒಂದ್ ಮುತ್ ಕೊಡು. 1 ನಿಮಿಷ. ಕೊಟ್ಟೆಜಿ. ಚಿನ್ನ ಕೇಳಿಸ್ನೇ ಇಲ್ಲ, ಕೊಡು ಸರಿಯಾಗಿ. ಈಗ ಕೇಳಿಸ್ತು? ಅಯ್ಯೋ ನಿನ್ನಲೇ, ಎಲ್ ಕೊಡ್ತಾ ಇದೀಯಾ? ಕೆಲಸವನ್ಗೆ ಕೊಟ್ಟೆ ಅಲ್ಲ. ಅಯ್ಯೋ ನಿನ್ನಲೇ, ₹100 ಅವನಿಗೆ ಕೊಟ್ಟು ಮುತ್ತ ನಂಗ್ ಕೊಡು ಅಂತ ಕೇಳಿತ್ತು. ನೀವೇ ಬೋಲಾ? ಅಯ್ಯೋ ನಿನ್ನ ಬೋಲಕ್ ನನ್ ಒಂಟೆ ಬಾಲ. ಮುತ್ತೆ ಹಾಕಿ ಅವನಿಗೆ ಕೊಟ್ಟೆ. ಇರಿ 1 ನಿಮಿಷ. ಏಯ್, ₹100 ಕೊಟ್ಟೆ ಇಸ್ಕೊಂಡೆ, ಮುತ್ ಕೊಟ್ಟೆ ಯಾಕೆ ಇಸ್ಕೊಂಡೆ? ವಾಪಸ್ಗೆ ಕೊಡು. ಓಯ್ಜಿ, ವಾಪಸ್ಗೆ ಇಸ್ಕೊಂಡೆ. ವಾಪಸ್ ಕಿಸ್ಕೊಳಕ್ಕಾದ್ರೆ ಸೊಸೈಟಿ ಅಕ್ಕಿ ಅದೇ ನಿನ್ ಬಾಯಿಗೆ ಮಣ್ಣಾಕುವಾಗ ಕೊಡೆ ಅವನಿಗೆ ಫೋನ. ನೀವೇ ಬೋಲಾ? ಅಯ್ಯೋ ನಿನ್ ಬೋಲಕ್ ಸೆಕೆಂಡ್ ಒಂಟೆ ಬಾಲ ತಿಕ್ಸ ಕೊಡೆ. ಯಜಮಾನ್ರೆ, ನಾನು ಹೆಂಡತಿ ನೀನ್ ಯಾಕೋ ಮುತ್ತಿಸ್ಕೊಂಡೆ? ಅಯ್ಯೋ ನಾನೇನ್ ಕೇಳಕ್ ಹೋಯ್ದ, ಅವರೇ ಬಂದ್ಬಿಟ್ಟು ಕೊಟ್ಬಿಟ್ರು, ನಾನೇನ್ ಮಾಡ್ಲಿ? ಅಯ್ಯೋ ನೀನ್ ಅವ್ರು ಕೊಟ್ರು ಅಂತ ಇಸ್ಕೊಂಡಿದ್ಯಲ್ಲ, ಇವಾಗ ಏನೋ ಮಾಡ್ದೆ? ಕೊಡಪ್ಪ ಅವ್ನಿಗೆ. ಏನ್ರಿ ನಿಮ್ದು? ಅವ್ನ್ಗೆ ಕೊಡು, ಇವ್ನ್ಗೆ ಕೊಡು, ನೀನ್ ತಗೋ, ಅವ್ನ್ಗೆ ಕೊಡು. ಏನ್ ಕೊಡ್ಬೇಕು ನಿಮ್ಗೆ? ನಾನು ನಿಮ್ ಹತ್ರ ಮಾತಾಡಲ್ಲ, ನಾಳೆಗೆ ಫೋನ್ ಮಾಡಿ ನೀವು. ಅಯ್ಯಯ್ಯೋ, ರಕ್ ಅಂತ ಅದ್ ಏನ್ ಕಕ್ಕಿಸ್ತಾವಲ್ಲ ಏನೋ ಅವ್ರ ಬಾಯಿಗೆ ಬಡ್ಲಾಕೋಗ. ಈ ಒಂಟೆ ಬಾಲ ತೊಳ್ಕೊಂಡ್ ಇಲ್ಲೇ ಇದ್ಬಿಟ್ರೆ ನನ್ ಮನೇನೆ ಹಾಳು ಮಾಡ್ಬಿಡ್ತಾನೆ. 1 ನಿಮಿಷ ಟಿವಿಗೆ ಹಾಕು.